ಅಂತೂ ಇಂತೂ ಅಧಿಕೃತವಾಗಿ ರಾಜ್ಯಾಧ್ಯಕ್ಷರನ್ನ ಘೋಷಿಸುವ ಸಮಯ ಬಂದಿದೆಯಾ ಅಂತ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರು ಮಾತಾಡಿದ್ದಾರೆ. ಯಾರನ್ನಾದರೂ ಅಧ್ಯಕ್ಷರನ್ನಾಗಿ ಮಾಡಿ, ಆದಷ್ಟು ಬೇಗ ಮಾಡಿ. ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡಿದರೂ ಕಾರ್ಯಕರ್ತರ ಕೆಲಸ ಮಾಡೋದಕ್ಕೆ ರೆಡಿ ಇದ್ದಾರೆ. ಕುತೂಹಲ ಜಾಸ್ತಿ ಮಾಡಿ ಸಂಘಟನಾ ವೇಗಕ್ಕೆ ತಡೆ ಮಾಡಬೇಡಿ. ಆರ್ ಅಶೋಕ್, ವಿಜೇಂದ್ರ ಇಬ್ಬರು ಏಕಕಾಲದಲ್ಲಿ ದೆಹಲಿಗೆ ಪ್ರತ್ಯೇಕವಾಗಿ ಹೋಗಿರುವುದರ ಪ್ರಶ್ನೆ ಮಾಡಿದಾಗ ಯಾಕೆ ಹೋಗಿದಾರೋ ಗೊತ್ತಿಲ್ಲ. ಒಬ್ರು ಹೋದ್ರು ಅಂತ ಇನ್ನೊಬ್ರು ಹೋದ್ರ? ಮೇಲ್ನೋಟಕ್ಕೆ ಇಬ್ರು ಚೆನ್ನಾಗಿದ್ದಾರೆ, ಒಳಗೆ ಹೆಂಗಿದಾರೋ ಗೊತ್ತಿಲ್ಲ ಅಂದ್ರು. ಬಿಜೆಪಿಯೊಳಗೆ ಎಲ್ಲವೂ ಸರಿ ಇಲ್ಲ ಅನ್ನುವುದನ್ನು ಒಪ್ಪಿಕೊಂಡ್ರು. ಶುದ್ಧೀಕರಣ ಪ್ರಾರಂಭ ಆಗಿದೆ, ಪ್ರೋಕ್ಷಣೆಯಿಂದ ಶುದ್ಧೀಕರಣ ಆಗೋದಿಲ್ಲ, ಸ್ನಾನ ಮಾಡಿಸಬೇಕು ಅಂದ್ರು. ಅಂದ್ರೆ ಆಮೂಲಾಗ್ರ ಬದಲಾವಣೆ ಅಂತಿದ್ದಾರೆ ಅವರು. ಯಡಿಯೂರಪ್ಪನವರ ರಾಜ್ಯ ಪ್ರವಾಸದ ನಿರ್ಧಾರದ ಪ್ರಶ್ನೆಯೂ ಬಂತು. ಯಡಿಯೂರಪ್ಪನವರು ಮೊದಲಿಂದನೂ ಹಂಗೆ ಒಮ್ಮೊಮ್ಮೆ ಸುಮ್ಮನಿರ್ತಾರೆ, ಒಮ್ಮೊಮ್ಮೆ ರಂಗ ಪ್ರವೇಶ ಮಾಡ್ತಾರೆ, ಏನನ್ನೂ ಬಿಡಿಸಿ ಹೇಳೋದಕ್ಕಾಗೋದಿಲ್ಲ ಅಂದ್ರು. ಡಿ.ವಿ. ಸದಾನಂದ ಗೌಡರು ಮಾತಾಡಿದ್ದು ಕೇಳಿಸ್ಕೊಳ್ಳಿ. ಇದಂತೂ ಸತ್ಯ. ನಮ್ಮ ಅಧ್ಯಕ್ಷ ಸ್ಥಾನದ ಆಯ್ಕೆ ಅದು ಇಡೀ ರಾಜ್ಯದಲ್ಲಿ ತುಂಬ ಕುತೂಹಲ ಮೂಡಿಸಿದಂಥ ಒಂದು ಸಂಗತಿ. ಯಾಕೋ ಏನೋ ಗೊತ್ತಿಲ್ಲ, ನಮ್ಮ ಕೇಂದ್ರದ ವರಿಷ್ಠರು ಸಕಾಲಕ್ಕೆ ಇದನ್ನು ಮಾಡುವುದರ ಬದಲು ಸುಮ್ಮನೆ ಪ್ರೊಲಾಂಗ್ ಮಾಡ್ತಾ ಇರುವಂಥದ್ದು ಇಡೀ ಕಾರ್ಯಕರ್ತರಲ್ಲಿ ಒಂದು ಆತಂಕ ಮೂಡಿಸಿದೆ. ಯಾರು ಅಧ್ಯಕ್ಷರು, ಯಾರು ಏನು, ಯಾರು ಹೇಳಿದ ಡೈರೆಕ್ಷನ್ಸ್ ಅನ್ನು ಕೇಳಬೇಕು. ಅಧ್ಯಕ್ಷರು ಇದ್ದರೂ ಕೂಡ ಅಧ್ಯಕ್ಷರ ಆಯ್ಕೆಯ ಅಧಿಕೃತ ಘೋಷಣೆ ಆಗದೆ ಹೊರತು ಕಾರ್ಯಕರ್ತರಿಗೊಂದು ಕನ್ಫ್ಯೂಷನ್. ನಾನು ಕೇಂದ್ರದವರಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ದಯವಿಟ್ಟು ಒಂದು ಏನು ಬೇಕಾದ್ರೂ ಮಾಡಿ, ಯಾರನ್ನಾರು ಅಧ್ಯಕ್ಷರು ಕೊಡಿ. ಕರ್ನಾಟಕದ BJPಯ ಕಾರ್ಯಕರ್ತರು ಕೆಲಸಗಳನ್ನು ಮಾಡಲಿಕ್ಕೆ ತಯಾರಿದ್ದಾರೆ. ನೀವು ಯಾಕೆ ನಮ್ಮ ಈ ಒಂದು ಕುತೂಹಲವನ್ನು, ಅಂದರೆ ಒಂದು ರೀತಿಯಲ್ಲಿ ನಮ್ಮ ಆ ಕಾರ್ಯಕ್ರಮದ ವೇಗವನ್ನು ಕುಂಟಿಸುವಂಥ ಪ್ರಯತ್ನ ಏಕೆ ಮಾಡ್ತಾರೆ? ಇವತ್ತು ಇಬ್ಬರೂ ದೆಹಲಿಗೆ ಹೋಗಿದ್ದಾರೆ. ಪ್ರಾಯಶಃ ಒಬ್ಬರು ಹೋಗಿದ್ದಾರೆ ಅಂತ ಮತ್ತೊಬ್ಬರು ಹೋದ್ದೋ, ಅಥವಾ ಇನ್ನೊಬ್ಬರು ಟಿಕೆಟ್ ಬುಕ್ ಮಾಡಿದ್ದಾರೆ ಫ್ಲೈಟಿಂದು, ಆದ ಕಾರಣ ಒಂದು ಮೊದಲು ನಾನು ಹೋಗ್ತೇನೆ ಅಂತಲೋ ಯಾಕೆ ಅಂತ ಗೊತ್ತಿಲ್ಲ. ಬಾಹ್ಯವಾಗಿ ಭಾರಿ ಚೆನ್ನಾಗಿದ್ದಾರೆ ಇಬ್ಬರು ಕೂಡ. ಆಂತರಿಕವಾಗಿ ಏನುಂಟು ಅಂತ ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಆಂತರಿಕವಾದಂಥ ವ್ಯತ್ಯಾಸಗಳು ಒಳಗೇ ಕುದಿತ ಈ ಬೂದಿಯೊಳಗಿನ ಕೆಂಡದ ರೀತಿಯಲ್ಲಿ ಆಗ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯದ BJPಯಲ್ಲಿದೆ. ನನಗೆ ಅನ್ನಿಸ್ತದೆ ಇವತ್ತಿನ ಕೋರ್ ಕಮಿಟಿ ಕೇವಲ ಒಂದು ಹಿಂದಿನಿಂದ ನಡೆದು ಬಂದಿದೆ, ಆ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಕಮಿಟಿ ಆಗಿದೆ ಹೊರತು ನಿಜವಾದ ಅರ್ಥದಲ್ಲಿ ಇಶ್ಯೂ ಬೇಸ್ಡ್ ಡಿಸ್ಕಷನ್ಸ್ ಅಲ್ಲಿ ನಡೀತಾ ಇಲ್ಲ. ಶುದ್ಧೀಕರಣ ಪ್ರಾರಂಭ ಆಗಿದೆ, ನೀವೇ ಹೇಳ್ತೀರಿ ಆ ಶುದ್ಧೀಕರಣ ಈ ಭಾರಿ ದೊಡ್ಡ ಶುದ್ಧೀಕರಣ, ಪ್ರೋಕ್ಷಣೆಯಿಂದ ಶುದ್ಧೀಕರಣ ಆಗುವಂಥದ್ದಲ್ಲ. ರಾಜಕಾರಣದಲ್ಲಿ ಸ್ನಾನವೇ ಮಾಡಬೇಕು, ಮತ್ತು ಆ ಸ್ನಾನ ಕೂಡ ಒಳ್ಳೆ ರೀತಿಯಲ್ಲಿ ಮಾಡಿ ಹೋದ್ರೇ ಅದು ಶುದ್ಧೀಕರಣ. ಈಗಾಗಲೇ ಪ್ರಾರಂಭ ಆಗಿದೆ. ಶುದ್ಧೀಕರಣ ಅಂತ ಹೇಳಿದ್ರೆ ಒಮ್ಮೆಲೆ ಆಗೋದಿಲ್ಲ, ಪ್ಲಾಸ್ಟ್ರಿಂಗ್ ಮಾಡಿದಾಗೆ ಯಾವುದೋ ಒಂದು ಕಡೆಯಿಂದ ಪ್ಲಾಸ್ಟ್ರಿಂಗ್ ಪ್ರಾರಂಭ ಮಾಡಿ ಅದರ ತುದಿ ತಗೊಂಡು ಪೇಂಟ್ ಗೀಂಟ್ ಎಲ್ಲ ಮಾಡಿದ ಮೇಲೆ ಅದು ಪೂರ್ತಿ ಶುದ್ಧೀಕರಣ ಆಗುತ್ತೆ. ಅದರ ಒಳಗಿನ ಗುಟ್ಟನ್ನು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪರು ಹಿಂದಿನಿಂದಲೂ ಹಾಗೆ ಸಡನ್ನಾಗಿ ಅದು ಸುಮ್ಮನೆ ಇರುವಂಥದ್ದು ಇದೆ, ಸಡನ್ನಾಗಿ ಒಮ್ಮೆಲೆ ರಂಗಪ್ರವೇಶ ಮಾಡುವಂಥದ್ದು ಇದೆ. ಇದು ಅಂಥದ್ರಲ್ಲಿ ಇದು ಒಂದು ಅಂತ ನಾನು ಭಾವಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.